ಧರ್ಮ, ಇಂದ್ರಿಯದ ಸಂಯಮ. ಯಾವತ್ತಿಗೂ ಪರಪುರುಷರನ್ನು, ಒಬ್ಬ ಸ್ತ್ರೀ ಆಗಿದ್ದರೆ ಪರಪುರುಷರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಒಬ್ಬ ಪುರುಷನಾಗಿದ್ದರೆ ಪರಸ್ತ್ರೀಯನ್ನು ಎಂದಿಗೂ ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಮನಸ್ಸಿನಲ್ಲಿ ಚಾಂಚಲ್ಯ ಬರಬಾರದು, ವಿಕಾರ ಆಗಬಾರದು. ಇದು ಬಹಳ ದೊಡ್ಡದಾದಂತಹ ಶೀಲ. ಇಂತಹ ಶೀಲ ರಾಮಾಯಣದ ಮಾತಿನಲ್ಲಿ ಕೇಳೋದಾಗಿದ್ದರೆ ಋಷ್ಯಶೃಂಗ ಏನು ಅದ್ಭುತವಾದ ಶೀಲ ಅವನದು. ಒಂದು ದಿನವೂ ತನ್ನ ಶೀಲದಿಂದ ಭ್ರಷ್ಟನಾದವನಲ್ಲ, ಚಾರಿತ್ರ್ಯದಿಂದ ಭ್ರಷ್ಟನಾದವನಲ್ಲ. ಪರಸ್ತ್ರೀಯರನ್ನಲ್ಲ, ಸ್ತ್ರೀಯರನ್ನೇ ನೋಡದಂತಹ ವ್ಯಕ್ತಿ, ನೋಡಿದರೂ ಮನಸ್ಸಿನಲ್ಲಿ ಕಿಂಚಿತ್ತೂ ವಿಕಾರವಾಗದೇ ಇರುವಂತಹ ವ್ಯಕ್ತಿ. ಆ ಕಾರಣಕ್ಕಾಗಿ ಅವನು ಬಹಳ ಚಿಕ್ಕ ಹುಡುಗ. ಆ ಕಾಲದಲ್ಲಿ ಗೃಹಾಂಡಕರ ಮಗ ಋಷ್ಯಶೃಂಗ ಅನ್ನುವಂತಹ ವ್ಯಕ್ತಿ. ಎಷ್ಟರ ಮಟ್ಟಿಗೆ ಅವನ ಆ ಶೀಲದ ಮಹಿಮೆ ಇತ್ತು ಅಂದರೆ, ಮಳೆ ಆಗದೇ ಇದ್ದರೆ ಋಷ್ಯಶೃಂಗನನ್ನು ಕರೆಸಿದರೆ ಅವನು ಊರಿನಲ್ಲಿ ಅಯೋಧ್ಯೆಯಲ್ಲಿ ಕಾಲಿಟ್ಟರೆ ಮಳೆಯಾಗತ್ತೆ ಅಂತನ್ನುವಷ್ಟು ಅವನ ಬಗ್ಗೆ ಅನೇಕ ಜಿಜ್ಞಾಸುಗಳಿಗೆ ಸಂಶಯ ಬರ್ತದೆ ಕೆಲವೊಮ್ಮೆ. ಏನು ಶಾಸ್ತ್ರಗಳು, ಶ್ರೀಮನ್ಯಾಯಸುಧಾ, ವ್ಯಾಸತ್ರಯ, ಈ ಎಲ್ಲ ಗ್ರಂಥಗಳಲ್ಲಿ ಎಷ್ಟು ಚರ್ಚೆಗಳನ್ನು ಮಾಡುತ್ತಾರೆ. ಒಂದು ಪರಮಾಣುವಿನ ಬಗ್ಗೆ, ಇಂದ್ರಿಯಗಳ ಬಗ್ಗೆ, ಇಂದ್ರಿಯಗಳಿಂದ ಜ್ಞಾನ ಮಾಡಿಕೊಳ್ಳುವ ಬಗೆ ಹೇಗೆ ಅನ್ನುವುದರ ಬಗ್ಗೆ, ಇದೆಲ್ಲ ತಗೊಂಡು ಮಾಡೋದೇನು? ದೇವರ ಕಥೆಯನ್ನು ಕೇಳಬೇಕು, ದೇವರ ಲೀಲೆಗಳನ್ನು ಕೇಳಬೇಕು. ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಆನಂದದಿಂದ ಆ ಭಗವಂತನ ಲೀಲೆಗಳನ್ನು ಕೇಳಿ ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ, ಕಾಗದ ಬಂದಿದೆ, ಕಮಲನಾಭನ ಕಾಗದ ಬಂದಿದೆ. ಚೆನ್ನಾಗಿ ಆ ಭಗವಂತನ ಮಹಿಮೆಯನ್ನು ಕೇಳಬೇಕು, ಆನಂದ ಪಡಬೇಕು, ಕುಣಿಯಬೇಕು. ಇದರಿಂದ ಸಾಧನೆಯಾಗತ್ತೆ. ಅದೆಲ್ಲ ಬಿಟ್ಟು ಈ ಘಟಪಟ, ಯೋಗ್ಯತಾ ಸಾಕೋ, ಸನ್ನಿಕರ್ಷ ಬೇಕೋ, ಪರಮಾಣುವಿನಲ್ಲಿ ಭಾಗಗಳು ಇವೆಯೋ ಇಲ್ಲವೋ, ಇದೆಲ್ಲ ತಲೆ ಕೆಡಿಸಿಕೊಂಡು ಮಾಡೋದೇನಿದೆ? ಅಂತೇಶು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ. ಜಗದುದಯಾದಿ ನಿಮಿತ್ತತ್ವೇನ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು, ಅದರಿಂದ ಮೋಕ್ಷವಾಗ್ತದೆ ಅಂತಾದರೆ ಜಗದಪಿ ತಥಾ ಅವಗಂತವ್ಯಂ. ಜಗತ್ತಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ದೇವರು ಸೃಷ್ಟಿ ಮಾಡಿದಂತಹ ಜಗತ್ತು ಹೇಗಿದೆ, ಪರಮಾತ್ಮ ನಿಯಮನ ಮಾಡುವ ಜಗತ್ತು ಹೇಗಿದೆ, ಅದರ ಬಗ್ಗೆ ಯಥಾರ್ಥವಾದ ನಿರ್ಣಯವನ್ನು ಪಡೆದುಕೊಂಡು ಅಂತಹ ಜಗತ್ತಿನ ನಿಯಮನ ಮಾಡುವ ಪರಮಾತ್ಮನ ಮಹಿಮೆ ಸತ್ಯಸ್ಸೋ ಅಸ್ಯ ಮಹಿಮಾ ಎಂಬುದಾಗಿ ತಿಳಿದರೆ ಮಾತ್ರ ನಮಗೆ ಭಗವಂತನ ಅನುಗ್ರಹವಾಗ್ತದೆ. ಈ ಪರಮಾಣುವನ್ನು ದೇವರು ನಿಯಮನ ಮಾಡ್ತಾನೆ ಅಂತ ತಿಳಿಯೋದು ಹೇಗೆ? ಈ ಪರಮಾಣುವಿನಲ್ಲಿ ಅನಂತ ಭಾಗಗಳಿವೆ, ಆ ಅನಂತ ಭಾಗಗಳಿಗೂ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತ ತಿಳಿದರೆ, ಸರಿಯಾಗಿ ಒಂದು ಪರಮಾಣುವನ್ನು ನಿಯಮನ ಮಾಡುವ ಪರಮಾತ್ಮನ ಮಹಿಮೆಯನ್ನು ತಿಳಿಯೋದಕ್ಕಿಂತ ಅನಂತಪಟ್ಟು ಹೆಚ್ಚು ಮಹಿಮೆ ತಿಳಿದ ಹಾಗಾಗ್ತದೆ. ಒಂದೇ ಪರಮಾಣು ದೇವರು, ಇವರಿಬ್ಬರ ಮಧ್ಯದಲ್ಲಿರುವ ಸಂಬಂಧವನ್ನು ತಿಳಿಯುವಾಗ ಒಂದು ಮಹಿಮೆಯನ್ನು ತಿಳಿಯುವುದರ ಬದಲು ಅನಂತ ಮಹಿಮೆಯನ್ನು ನಾವು ತಿಳಿದಂತೆ ಆಯಿತು. ಯಾಕೆ ಅಂದರೆ ಅಷ್ಟಕ್ಕೋಸ್ಕರ ನ್ಯಾಯ ದರ್ಶನದ ಜೊತೆಗೆ ಜಗಳ ಆಡಿ ಏನೋ ಎಂತೋ ನಮಗೆ ಬೇಡಪ್ಪ ಅಂತ ಮಧ್ಯದಲ್ಲಿ ಬಿಡದೆ ಅಂತವನ್ನ ಮಾಡಿಕೊಂಡದ್ದಕ್ಕೆ ಪರಮಾಣುವಿಗೂ ಅನಂತ ಭಾಗಗಳಿವೆ, ಅನಂತ ಭಾಗಗಳಿವೆ ಎಂಬ ಅಂತವನ್ನ ಮಾಡಿಕೊಂಡದ್ದಕ್ಕೆ ಭಗವಂತನ ಅನಂತ ಮಹಿಮೆಯನ್ನು ತಿಳಿದುವುದಕ್ಕೆ ಸಾಧ್ಯವಾಗಿದೆ. ಸತ್ಯಸ್ಸೋ ಅಸ್ಯ ಮಹಿಮಾ ಅಂತ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಸೋ ನಾವು ಜಗತ್ತನ್ನು ಚೆನ್ನಾಗಿ ತಿಳಿಯಲೇಬೇಕು. ಅಂತೇಶು ರೇಮಿರೇ ಧೀರಾಹ. ಅದಕ್ಕಾಗಿ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರೇ ಮೊದಲಾದ ಜ್ಞಾನಿಗಳು ಒಂದೊಂದು ಸಣ್ಣ ಸಣ್ಣ ವಿಷಯಗಳ ಬಗ್ಗೆಯೂ ಅಂಥವನ್ನ ನಿರ್ಣಯವನ್ನ ಮಾಡಿ ಆ ವಿಷಯಕ್ಕೆ ಒಂದು ಅಂಥವನ್ನ, ಕೊನೆಯನ್ನ ಮುಟ್ಟಿಸಿದ್ದಾರೆ, ಕೊನೆಗಾಣಿಸಿದ್ದಾರೆ. ಯಥಾರ್ಥವಾದ ತತ್ವವನ್ನು ನಮಗೆ ಉಪದೇಶ ಮಾಡಿದ್ದಾರೆ ಆ ಮಹಾನುಭಾವರು, ಧೀರರು. ಆ ದೃಷ್ಟಿಯಲ್ಲಿ ನಾವು ಕೂಡ ಅಂತೇಶು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ,
ಆ ಎಲ್ಲ ಪ್ರಮಾಣ ಗ್ರಂಥಗಳನ್ನು, ಪ್ರಮೇಯ ಗ್ರಂಥಗಳನ್ನು, ನಿರ್ಣಯ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆ ನಿರ್ಣಯಗಳನ್ನು ಪಡೆದುಕೊಂಡು ನಿರ್ಣಯಾತ್ಮಕವಾದ ಜ್ಞಾನದಿಂದ ಭಗವಂತನನ್ನ ಸಂತೋಷಪಡಿಸುವ ಪ್ರಯತ್ನ ಮಾಡಬೇಕು. ಅಂತಃಪ್ರಿಯನಾಗಿದ್ದಾನೆ ಪರಮಾತ್ಮ. ಪ್ರೀತಿ ಮಾಡೋವರೇ ಜಗತ್ತಿನೊಳಗಿದ್ರೆ ನಮಗೆ ಪ್ರೀತಿ ಮಹತ್ವನೇ ಗೊತ್ತಿರ್ತಿರ್ಲಿಲ್ಲ. ನಮ್ಮನ್ನು ಬೈಯೋರಿದ್ದಾರೆ, ನಮ್ಮನ್ನು ತಪ್ಪು ತಿಳಿದವರು ಬಹಳ ಜನ ಇದ್ದಾರೆ, ನಮ್ಮನ್ನು ದ್ವೇಷ ಮಾಡುವವರು ಸಾಕಷ್ಟು ಜನ ಜಗತ್ತಿನೊಳಗಿದ್ದಾರೆ. ಅಷ್ಟೆಲ್ಲ ಜನ ಇರುವಾಗ ಪ್ರೀತಿ ಮಾಡುವವರ ಮಹತ್ವ ನಮಗೆ ಬಹಳ ಇದೆ. ಆಗ ಎಲ್ಲರೂ ನನ್ನನ್ನು ತಪ್ಪು ತಿಳಿದರು, ನಿಜವಾದ ನನ್ನ ಮನಸ್ಸಿನೊಳಗಿರೋ ಭಾವನೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ, ಎಷ್ಟು ಸಂತೋಷ ಆಗ್ತದೆ ಅವಾಗ. ಓ, ನನ್ನನ್ನು ಅರ್ಥ ಮಾಡಿಕೊಂಡಿರೋ ವ್ಯಕ್ತಿ ಒಬ್ಬನಾದರೂ ಇದ್ದಾನಲ್ಲಪ್ಪ ಜಗತ್ತಿನಲ್ಲಿ. ದಾರಿ ಕಟ್ಟಿಲ್ಲ, ಮಾರುಗ ಕೂಬದಲ್ಲ, ಕಿರಿಕಿರಿಗಳಲ್ಲಿ ಮಾರುವುದಲ್ಲ. ದಾರಿ ಕಟ್ಟಿಲ್ಲ, ಮಾರುಗ ಕೂಬದಲ್ಲ, ಕಿರಿಕಿರಿಗಳಲ್ಲಿ ಮಾರುವುದಲ್ಲ. ಭೂರಿ ಭಕುತಿ ಎಂಬ ಭಾರಿಯ ಬೆಲೆಗಿದ, ಭೂರಿ ಭಕುತಿ ಎಂಬ ಭಾರಿಯ ಬೆಲೆಗಿದ, ಮಾರೆದು ಪೇಳಿದ ಶೌರ್ಯ ಸೋವಗಿನ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ